ಶ್ರೀಮತಿ ರಾಜೇಶ್ವರಿ ತೇಜಸ್ವಿ ಅವರು ಬರೆದಿರುವ ನನ್ನ ತೇಜಸ್ವಿ. ಈ ವಿಡಿಯೋವನ್ನು ನೋಡುತ್ತಿರುವ ನೀವು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಈಗ ಅಧ್ಯಾಯ 3, ಬಂದರು ಕಾಡಿಗೆ. ವೈವಾ ಮುಗಿಯಿತು. ನಾನು ಈಗ ತೋಟಕ್ಕೆ, ಅಂದರೆ ನನ್ನ ಅಣ್ಣನ ತೋಟ ಭೂತನ ಕಾಡಿಗೆ ಬಂದೆ. ಥಿಯರಿ ಪರೀಕ್ಷೆ ಮುಗಿದ ನಂತರ ಬೆಂಗಳೂರಿಗೆ ಹೋಗಿದ್ದೆ. ವೈವಾಕ್ಕೆ ಹೇಗೂ ಮೈಸೂರಿಗೆ ಹೋಗುವೆನೆಂದು ಅದೇ ಗುಂಗಿನಲ್ಲಿದ್ದೆ. ಮುಂದೇನು ಎಂಬುದರ ಬಗ್ಗೆ ನನಗೆ ಯೋಚನೆಯೇ ಇರಲಿಲ್ಲ. ಆದರೆ ಈಗಿನ ಪರಿಸ್ಥಿತಿ ಹಾಗಿರಲಿಲ್ಲ. ನನ್ನ ತಾಯಿಯ ಆಲೋಚನೆ, ಜವಾಬ್ದಾರಿ ಬೇರೆಯದಾಗಿತ್ತು. ಅವರಿಗೆ ಸುತ್ತಿ ಸುತ್ತಿ ಅದೇ ಪ್ರಶ್ನೆ ಕಾಡುತ್ತಿತ್ತೆಂದು ಕಾಣುತ್ತೆ. ಅವರು ನನಗೆ ಏನೋ ಕೇಳಬೇಕು, ಏನೋ ಹೇಳಬೇಕೆನ್ನುವಂತೆ ನಡೆದುಕೊಳ್ಳುತ್ತಾರೆ. ಆದರೆ ಸುಮ್ಮನಾಗುತ್ತಾರೆ. ಎಲ್ಲಕ್ಕೂ ನಾನು ಮೌನವಾಗಿದ್ದೆ. ಒಂದೆರಡು ಒಳ್ಳೆ ಕಡೆ ಕೇಳ್ತಿದ್ದಾರೆ ಅಂತ ಅಮ್ಮ ಹೇಳಿದರು. ನಾನು ಕೇಳಿಸಿದರೂ ಕೇಳಿಸಿದಂತೆ ಸುಮ್ಮನಿದ್ದೆ. ಬೆಂಗಳೂರಿನಲ್ಲಿ ಅಕ್ಕನ ಮನೆಯಲ್ಲಿದ್ದಾಗ ನನಗೆ ಬರುತ್ತಿದ್ದ ಕಾಗದಗಳು, ಅದಕ್ಕಾಗಿ ನಾನು ಚಡಪಡಿಸುತ್ತಿದ್ದುದು ಎಲ್ಲವನ್ನೂ ಅಕ್ಕ ಅಮ್ಮನಿಗೆ ತಿಳಿಸಿದ್ದಳೆಂದು ತೋರುತ್ತದೆ. ನನ್ನ ತೇಜಸ್ವಿಯ ಗೆಳೆತನ ಗೊತ್ತಾಗಿತ್ತು ಅಮ್ಮನಿಗೆ. ನಾವು ಬೇರೆ ಬೇರೆ ಜಾತಿಯವರೆಂಬುದು ಅಮ್ಮನಿಗೆ ಸಮಸ್ಯೆಯಾಗಿ ಕಾಣಲಿಲ್ಲ. ಯಾವಾಗ ಮದುವೆ ಮಾಡಿಕೊಳ್ಳುತ್ತಾರೋ ಏನೋ ಎಂಬುದು ಸಮಸ್ಯೆಯಾಗಿತ್ತು ಅವರಿಗೆ. ಅಲ್ಲದೆ ದೊಡ್ಡ ಮನುಷ್ಯರ ಮಗ, ಶ್ರೀಮಂತರು ಕೈಕೊಟ್ಟರೆ ಎನ್ನುವುದೇ ದೊಡ್ಡದಾಗಿ ಅವರನ್ನು ಕಾಡತೊಡಗಿತ್ತು. ಇದಕ್ಕೆ ನಾನು ಉತ್ತರ ಕೊಡದಾದೆ. ಇಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಬೇಜಾರಿನ ವಾತಾವರಣ ನಿರ್ಮಾಣವಾಗುತ್ತಿತ್ತು. ಆಗೆಲ್ಲ ಅತ್ತು ಸುಮ್ಮನಾಗುತ್ತಿದ್ದೆ. ನನ್ನ ಕನಸಿನ ಹುಡುಗನನ್ನೇ ಕಂಡೆ, ಸಿಕ್ಕಿದ್ದಾನೆ ಕೂಡ. ಇದು ನನಸೋ ಕನಸೋ ಗೊತ್ತಾಗುತ್ತಿಲ್ಲ. ಅವನು ಮುಟ್ಟಲಿಕ್ಕೆ ಸಿಗುತ್ತಿಲ್ಲೆಂದು ಪರಿತಪಿಸುವೆನು. ಇಲ್ಲಿ ತೋಟದಲ್ಲಿ ಪೋಸ್ಟ್ಗೆ ಕಾಯುವುದು ಕಷ್ಟತರವಾಗಿತ್ತು. ಮನೆ ಬಾಗಿಲಿಗೆ ಟಪಾಲು ತಂದು ಕೊಡುತ್ತಿರಲಿಲ್ಲ. ಅಣ್ಣ ವಾಸುವಿಗೆ ತೋಟದ ಕೆಲಸವಾದ ಮೇಲೆ ಪೋಸ್ಟ್ ನೋಡಿಕೊಂಡು ಬಾರೆಂದು ಗೋಗರಿಯುತ್ತಿದ್ದೆ. ನನಗಾಗಿ ಹೋಗಿ ಬರುತ್ತಿದ್ದ. ತೇಜಸ್ವಿ ಕಾಗದ ಓದಿದ ಮೇಲೆ ಸಮಾಧಾನದಿಂದ ಓಡಾಡಿಕೊಂಡಿರುತ್ತಿದ್ದೆ. ಇವರ ಕಾಗದಗಳನ್ನು ಗುಟ್ಟಾಗಿಡುವುದೇ ಸಮಸ್ಯೆಯಾಗಿತ್ತು. ಪುಟ್ಟ ಮನೆಯಾಗಿದ್ದರಿಂದ ಇನ್ನೊಂದೆಡೆ ಅಣ್ಣ ಅಮ್ಮ ಏನು ತಿಳಿಯುವರೋ ಎಂಬ ಹೆದರಿಕೆ. ಆಗ ಮನೆಗೆ ವಿದ್ಯುಚ್ಛಕ್ತಿ ಸೌಲಭ್ಯವಿರಲಿಲ್ಲ. ರಾತ್ರಿ ಅವರೆಲ್ಲ ಮಲಗಿದ ಮೇಲೆ ಸೀಮೆ ಎಣ್ಣೆ ಬುಡ್ಡಿ ಮಿಣಿಮಿಣಿ ದೀಪದಲ್ಲಿ ಕಾಗದ ಬರೆದಿಡುತ್ತಿದ್ದೆ. ಬೆಳಗ್ಗೆ ಯಾರ ಕೈಲಿ ಹೇಗೆ ಪೋಸ್ಟ್ಗೆ ಹಾಕಲು ಕಳಿಸಬೇಕೆಂಬ ಯೋಚನೆಯಲ್ಲೇ ಮಲಗುತ್ತಿದ್ದೆ. ಅವೆಲ್ಲ ಸುಮಧುರ ಯಾತನೆಗಳೇ. ತೇಜಸ್ವಿ ಕಾಗದಗಳು ಸಿಗಬೇಕಾದರೆ 4-6 ದಿನಗಳಾಗುತ್ತಿದ್ದವು. ಅದು ಎಷ್ಟೋ ದೂರ ಹೋಗಿ ತರಬೇಕಾಗಿತ್ತು. ಸಾರಿಗೆ ಸಂಪರ್ಕ ಹಿಂದುಳಿದಿತ್ತು. ಬಸ್ಸುಗಳೇ ಇರುತ್ತಿರಲಿಲ್ಲ. 6 ಮೈಲಿ ಆಚೆ ಗುಲ್ಲಂಪೇಟೆ ಎಂಬ ಸಣ್ಣ ಹಳ್ಳಿಯಲ್ಲಿ ಅಂಚೆ ಕಚೇರಿ ಎಂಬುದಿತ್ತು. ವಾಸು ಬಸ್ಸಿಗೆ ಕಾದರೆ ಬಸ್ಸೇ ಬರುತ್ತಿರಲಿಲ್ಲ. ಅವನಿಗೆ ಸ್ವಂತ ವಾಹನವಿರಲಿಲ್ಲ. ಅಷ್ಟು ದೂರ ನಡೆದುಕೊಂಡು ಹೋದರೆ ಅಂಚೆ ಕಚೇರಿಗೆ ಬೀಗ ಹಾಕಿರುತ್ತಿತ್ತು. ಇಲ್ಲ ಕಾಗದವೇ ಬಂದಿರುತ್ತಿರಲಿಲ್ಲ. ನನ್ನ ಫ್ಲೈಟ್ ಅವತ್ತಿಗೆ ಹೇಗಿತ್ತೆಂಬುದನ್ನು ಕಲ್ಪಿಸಿಕೊಳ್ಳಲೂ ಕಷ್ಟ. ನಮ್ಮ ಮನೆ ದಟ್ಟ ಅರಣ್ಯದ ಮಧ್ಯ ಪುಟ್ಟ ಮನೆ, ಒಂಟಿ ಮನೆ, ತೀರಾ ಸಾಧಾರಣ ಮನೆ. ಮನೆ ಅನ್ನುವುದಕ್ಕಿಂತ ಜೋಪಡಿ ಎನ್ನಬಹುದೇನೋ. ಬೆಂಗಳೂರಿನಿಂದ ಬಂದು ಹೊಸದಾಗಿ ತೋಟ ಮಾಡುವುದೆಂದರೆ ಸುಲಭದ ಮಾತಾಗಿರಲಿಲ್ಲ. ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿದ್ದೆವು. ನಮ್ಮ ಮನೆ 3 ಕೊಠಡಿಗಳಿದ್ದ ಜೋಪಡಿ. ಮರ ಕತ್ತರಿಸಿ ತಂದು ಕಂಬ ನಿಲ್ಲಿಸಿ ಬಿದಿರಿನಗಳು ಇತ್ಯಾದಿಗಳನ್ನು ಉಪಯೋಗಿಸಿ ಹೆಂಚು ಹೊದೆಸಿದ್ದರು. ಸಗಣಿ ಸಾರಿಸಿದ ಮಣ್ಣಿನ ನೆಲ. ಮುಂದಿನ ಬಾಗಲ ಪಕ್ಕದಲ್ಲಿ ಹಳ್ಳದಲ್ಲಿ ಸಿಗುವ 2 ದಪ್ಪ ಕಲ್ಲು ತಂದಿಟ್ಟು ಅದರ ಮೇಲೆ ಹಲಗೆ ಇಟ್ಟಿದ್ದೆವು. ಅದೇ ಕೂರೋ ಬೆಂಚಾಯ್ತು. ಕಾಡಲ್ಲಿ ಕಣ್ಣಲ್ಲಿ ತುಂಬಿಸಿಕೊಳ್ಳುತ್ತಾ ಕನಸು ಕಟ್ಟಲಿಕ್ಕೆ ಕರೆಕ್ಟ್ ಜಾಗ ಆಗಿತ್ತು ಅಲ್ಲಿ ಆ ಬೆಂಚು. ನಮ್ಮ ತೋಟ ಚಿತ್ರಕೂಟ ಮಾಡುವುದಕ್ಕೆ ಮುಂಚೆ, ನಮ್ಮ ಮದುವೆಗೂ ಮುಂಚೆ ಈ ಬೆಂಚಿನ ಮೇಲೆ ತೇಜಸ್ವಿ ಒಬ್ಬರೇ ಕೂತು ಆಕಾಶದೆತ್ತರಕ್ಕೆ ಬೆಳೆದಿದ್ದ ಮರಗಳನ್ನು ದಿಟ್ಟಿಸುತ್ತಾ ಎಷ್ಟೋ ಸಮಯ ಕಳೆದ ಜಾಗ ಅದು. ಯಾವ ಕಲ್ಪನಾ ಲೋಕದಲ್ಲಿ ವಿಹರಿಸಿ ಬರುತ್ತಿದ್ದರೋ. ನಾವಿಬ್ಬರು ಒಟ್ಟಿಗೆ ಕೂತು ಕಳೆದ ಜಾಗನೂ ಹೌದು. ಒಮ್ಮೆ ಕಿಟ್ಟು ಅಕಸ್ಮಾತ್ ಅಲ್ಲಿಗೆ ಬಂದಾಗ ಮಳೆಗಾಲದಲ್ಲಿ ಖಾರದ ಕಡ್ಲೆ ಬೀಜ ಕುರುಕುತ್ತಾ ಕೂರಲು ಪ್ರಶಸ್ತವಾದ ಜಾಗ ಎಂದು ಹೇಳುತ್ತಾ ಅಲ್ಲಿ ಕೂತಿದ್ದ ಹಳೆಯ ನೆನಪು. ಮನೆಯ ಸುತ್ತಣ ಕಾಡು ಹೆದರಿಕೆಯಾಗುವಷ್ಟು ದಟ್ಟವಾಗಿತ್ತು, ನಿಗೂಢವಾಗಿತ್ತು.
ಜೊತೆಗೆ ಮನೆ ಹಿಂಭಾಗ ಮನೆಗೆ ಅಂಟಿಕೊಂಡಂತೆ ತೆಂಗಿನ ಮರದಷ್ಟು ಎತ್ತರವಾದ ಧರೆ ಇತ್ತು. ಅದೇನಾದರೂ ಧರಿಸಿದರೆ ಮನೆ ಮಾಡಿನ ಮೇಲೆ ಮಣ್ಣಿನ ವೃಷ್ಟಿಯಾಗುತ್ತಿತ್ತು. ಭಯಂಕರವಾಗಿತ್ತು. ಭಯಂಕರವಾದ ಮಳೆ ಬೇರೆ. ಇಷ್ಟು ದಿವಸ ನಾನು ನಗರವಾಸಿಯಾಗಿದ್ದೆ, ವಿದ್ಯಾರ್ಥಿಯಾಗಿದ್ದೆ. ಈಗ ಬದುಕಿನ ಇನ್ನೊಂದು ಮಜಲಿಗೆ ಬಂದು ನಿಂತಿರುವೆ. ದಿಕ್ಕು ದೆಸೆ ತೋಚದಂತಾಯಿತು. ಸುಮ್ಮನೆ ಕಾಡು ನೋಡುತ್ತಾ ಮನೆಯ ಕೆಲಸದಲ್ಲಿ ಅಮ್ಮನಿಗೆ ನೆರವಾಗುತ್ತಿದ್ದೆ. ಮನೆ ಮುಂದೆ ತಗ್ಗು, ತುಂಬಾ ತಗ್ಗು. ಇಳಿದು ಹೋದರೆ ತುಸುವೆ ದೂರದಲ್ಲಿ ದೊಡ್ಡ ಹಳ್ಳ ಹರಿಯುತ್ತಿತ್ತು. ದಿನ ನಾನು ಇಲ್ಲಿಗೆ ಬಂದು ಬಟ್ಟೆ ಒಗೆಯುತ್ತಿದ್ದೆ. ಸುತ್ತಲೆಲ್ಲ ಪ್ರಶಾಂತವಾಗಿತ್ತು. ಮರಗಳ ಎಲೆಗಳ ಪಿಸುಮಾತುಗಳು ಜೋರಾಗಿ ಕೇಳುತ್ತಿತ್ತು. ಉಳಿದಂತೆ ನಿಶ್ಶಬ್ದ. ಒಂದು ಮಳೆ ಬಂದರೆ ಸಾಕು, ಬೊರ್ರೆಂದು ಹಳ್ಳ ತುಂಬಿ ಹರಿಯುತ್ತಿತ್ತು. ಎಚ್ಚರ ತಪ್ಪಿದರೆ ಬಟ್ಟೆಗಳು ಅಥವಾ ನಾನೇ ಕೊಚ್ಚಿಕೊಂಡು ಹೋಗುವ ಸಾಧ್ಯತೆಯೂ ಇತ್ತು. ಬಟ್ಟೆ ಒಗೆಯುತ್ತಾ ಬಲಕ್ಕೆ ನೋಡಿದರೆ ಕಾಡು ನೆತ್ತಿ ಕಡೆಯುವಂತೆ, ಹಿಂದೆ ತಿರುಗಿದರೆ ಅಂಗೈ ಅಗಲದಷ್ಟು ಜಾಗ ಮಾತ್ರ ಹೊಸದಾಗಿ ಕಾಡು ಕಡೆದು ಕಾಫಿ ಗಿಡ ಕೂರಿಸಿರುವುದು. ಅದರಾಚೆಗೆ ಕಿಕ್ಕಿರಿದ ಕಾಡು, ಹಬ್ಬಿದ ಪರ್ವತ ಶ್ರೇಣಿಗಳು ತರಂಗವಾಗಿ ಮಲಗಿದ್ದವು. ಈ ಹಳ್ಳದ ಜಿರ್ರೋ ಬರ್ರೋ, ಹರಿವ ನೀರಿನ ಸದ್ದು, ಕಾಡಿನಲ್ಲಿನ ಜೀರುಂಡೆಯ ಜಿರ್ ಸದ್ದು ಒಟ್ಟಾಗಿ ಸೇರಿದ ಸದ್ದೇ ನನಗೆ ಅಪ್ಯಾಯಮಾನವಾಗಿದ್ದು, ಉಳಿದಂತೆಲ್ಲ ಮೌನ. ಈ ಮೌನವೂ ಅಪ್ಯಾಯಮಾನವಾಗಿತ್ತು. ಆದರೆ ಎಷ್ಟೆಂಬುದು ಗೊತ್ತಿಲ್ಲ. ಅಣ್ಣ ವಾಸು ಆಗಷ್ಟೇ BSc ಡಿಗ್ರಿ ಪೂರೈಸಿ ಒಲ್ಲದ ಮನಸ್ಸಿನಿಂದಲೇ ತೋಟ ಮಾಡಲು ಬಂದವನು. ನಮ್ಮ ತಂದೆಯವರು ಕತ್ತಿ ಹಿಡಿದು ಬೆಳಗ್ಗೆ ತೋಟಕ್ಕೆ ಅರ್ಥಾತ್ ಕಾಡಿಗೆ ಹೋದರೆ ಮಧ್ಯಾಹ್ನ ಊಟಕ್ಕೆ ಬರುತ್ತಿದ್ದುದು. ಮತ್ತೆ ಹೋದರೆ ಸಂಜೆಗೆ ಹಿಂತಿರುಗುತ್ತಿದ್ದರು. ಇಳಿ ವಯಸ್ಸಿನಲ್ಲೂ ಅಷ್ಟೊಂದು ಹುಮ್ಮಸ್ಸು. ಅವರು ಹೋದ ನಂತರ ಇವನದೇ ಪೂರ್ತಿ ಜವಾಬ್ದಾರಿ. ಬೆಳಗಿನ ಹೊತ್ತು ತೋಟದ ಕೆಲಸ. ಅವನೇ ಕಾಡು ಕಡಿದು ಕಾಫಿ ಸಸಿ ಕೂರಿಸಿದ್ದ. ಮನೆಗೆ ಬಂದ ನಂತರ ಅವನ ಜೋಡಿಸಿ ಸೆಟ್ ಮಾಡಿದ ರೇಡಿಯೋವಿನ ಏರ್ಫೋನ್ ಸಿಕ್ಕಿಸಿಕೊಂಡು ವಾರ್ತೆ ಕೇಳಿಸಿಕೊಳ್ಳುತ್ತಿದ್ದ. ಸಿಲೋನ್ ಸ್ಟೇಷನ್ನಿಂದ ಕನ್ನಡದ ಹಾಡುಗಳೂ ಬರುತ್ತಿದ್ದವು. ಅವು ಚೆನ್ನಾಗಿರುತ್ತಿದ್ದವು. ಇದೊಂದೇ ಸ್ಟೇಷನ್ ಬರುತ್ತಿದ್ದುದು. ನಮ್ಮ ತಾಯಿಯವರಿಗೆ ವಯಸ್ಸಾಗಿತ್ತು. ಎಷ್ಟಿರಬಹುದೆಂದು ಆಗ ಗಮನವೇ ಇರಲಿಲ್ಲ. ಅವರು ಏನಾದರೂ ಒಂದು ಪುಸ್ತಕ ಓದುತ್ತಿರುತ್ತಿದ್ದರು. ನನಗೆ ನೆನಪಿದ್ದಂತೆ ದೆ. ಜವರೇಗೌಡರು ಅನುವಾದಿಸಿರುವ ಕೃಷ್ಣಹತಿ ಸಿಂಗರ ನೆನಪು ಕಹಿಯಲ್ಲ ಓದುತ್ತಿದ್ದರು. ಆ ಪುಸ್ತಕದಲ್ಲಿದ್ದ ಇಂದಿರಾ ಗಾಂಧಿ, ನೆಹರು ಮತ್ತವರ ಕುಟುಂಬದ ಚಿತ್ರಗಳು ಮನಸೆಳೆಯುವಂತಿದ್ದವು. ತುಂಬಾ ಚೆನ್ನಾಗಿವೆ. ಎಷ್ಟು ನೋಡಿದರೂ ಮತ್ತು ನೋಡಬೇಕೆನ್ನಿಸುತ್ತೆ. ನಮಗೆ ತೋಟದ ಕೆಲಸಗಾರರು ಕಾಣಸಿಗುವುದು ಬಿಟ್ಟರೆ ಜನಸಂಪರ್ಕವೇ ಇರುತ್ತಿರಲಿಲ್ಲ. ಒಂದು ದಿನ ವಾಸು ರಸ್ತೆ ಬದಿಯಲ್ಲಿ ಬೇಲಿ ಪಕ್ಕ ನಿಂತು ತೋಟದ ಕೆಲಸ ಮಾಡುತ್ತಿರುವಾಗ ಇವನದೇ ವಯಸ್ಸಿನ ಹುಡುಗನೊಬ್ಬ ದಾರಿ ಹೋಕ ಹುರುಕು ಮುರುಕು ಇಂಗ್ಲಿಷಿನಲ್ಲಿ ಮಾತನಾಡಿಸಿದನಂತೆ. ಅವನನ್ನು ಮನೆಗೆ ಊಟಕ್ಕೆ ಕರೆದುಕೊಂಡು ಬಂದಿದ್ದ. ಮನೆಗೆ ಬರುವುದೆಂದರೆ ಕಾಡೊಳಗೆ ಹೊಕ್ಕಿದಂತೆಯೇ. ರಸ್ತೆಗೂ ಮನೆಗೂ ಸರಿಸುಮಾರು ದೂರ ನಡೆಯಬೇಕು. ಅದು ತುಂಬಾ ಇಳಿಜಾರಿನ ತಗ್ಗಿನ ದಾರಿ. ಆ ದಾರಿ ಏನಾದರೂ ಟಾರ್ ದಾರಿಯಾಗಿ ಗೇಟಿನಲ್ಲಿ ಉರುಳಿದರೆ ಮನೆ ಬಾಗಿಲಿಗೆ ಬಂದು ತಾಗುವುದು. ಹಾಗೆ ಕಲ್ಪಿಸಿಕೊಳ್ಳಬಹುದು. ಕಾಡು ಕೊಡೆದು ಹೊಸದಾಗಿ ಮಾಡಿದ್ದ ದಾರಿ. ಹೆದ್ದಾರಿ ರಸ್ತೆ, ಟಾರ್ ರಸ್ತೆ ಆಗಿರಲಿಲ್ಲ. ಬರೀ ಕೆಮ್ಮಣ್ಣಿನ ರಸ್ತೆ. ಬಸ್ಸು ಬುರ್ರೆಂದು ಹೋದರೆ ವಾಸು ಶರ್ಟು ಕೆಂಪು ಬಣ್ಣಕ್ಕೆ ತಿರುಗುತ್ತಿತ್ತು. ಮನೆ ತಗ್ಗಿನಲ್ಲಿತ್ತು. ಆ ಹುಡುಗನಿಗೆ ಆ ದಾರಿಯಲ್ಲಿ ಬರಲು ಅಳುಕಾಯಿತಂತೆ. ಅವನು ಮಧ್ಯಪ್ರದೇಶದವನು. ಟ್ರೆಕ್ಕಿಂಗ್ ಮಾಡುತ್ತಾ ದಕ್ಷಿಣ ಭಾರತವನ್ನು ಸುತ್ತಲು ಬಂದವನು. ಅಮ್ಮ ನಾನು ಸೇರಿ ಅಡಿಗೆ ಮಾಡಿ ಬಡಿಸಿದೆವು. ಅವ ಊಟ ಹೊಡೆದು ಸ್ವಲ್ಪ ವಿಶ್ರಾಂತಿ ಪಡೆದು ಮುಂದೆ ಸಾಗಿದನು. ನಾನು ತೋಟಕ್ಕೆ ಬಂದ ಮೊದಲೆಲ್ಲ ಹೀಗೆ ನನ್ನ ದಿನಚರಿ ಸಾಗುತ್ತಿತ್ತು. ಮನಸ್ಸೆಲ್ಲ ಮೈಸೂರಿನಲ್ಲೇ. ನನಗೆ MAನಲ್ಲಿಯೂ ಫುಲ್ ಫ್ರೀಶಿಪ್ ದೊರಕಿತ್ತು. ಮೊದಲೆರಡು ತಿಂಗಳು ಮಾತ್ರ ಫೀಸು ಕಟ್ಟಿದ್ದೆ. ಈ ಹಣವನ್ನು ವಾಪಸ್ ಮಾಡಬೇಕೆಂದು ಕಾಲೇಜು ಆಫೀಸಿಗೆ ಕಾಗದ ಹಾಕಿದೆ. ಕೂಡಲೇ MOದಿಂದ ಹಣ ಬಂತು. ಆಶ್ಚರ್ಯವಾಯಿತು. ಇಂದಿನ ದಿನಗಳಲ್ಲಿ ಇದನ್ನು ನಿರೀಕ್ಷಿಸುವಂತೆಯೇ ಇಲ್ಲವೇನೋ. ನಮ್ಮ ಪರೀಕ್ಷೆ ಫಲಿತಾಂಶ ಪ್ರಕಟವಾಯಿತು. ಸೆಕೆಂಡ್ ಕ್ಲಾಸಿನಲ್ಲಿ ತೇರ್ಗಡೆಯಾಗಿದ್ದೆ. ನನ್ನ ಫಲಿತಾಂಶದ ಬಗ್ಗೆ ನನಗೆ ಎಳ್ಳಷ್ಟೂ ಗಮನವಿರಲಿಲ್ಲ. ನಮ್ಮಲ್ಲಿ MA ಮಾಡಿದವಳು ನಾನೇ ಮೊಟ್ಟ ಮೊದಲಿಗಳು. 7ನೇ ತರಗತಿ ಪಬ್ಲಿಕ್ ಪರೀಕ್ಷೆಯಿಂದ ಹಿಡಿದು ನನ್ನ ಎಲ್ಲ ಪಬ್ಲಿಕ್ ಪರೀಕ್ಷೆಗಳಲ್ಲಿ ಪ್ರಥಮ ದರ್ಜೆಯನ್ನು ನಮ್ಮ ಉಪಾಧ್ಯಾಯರು ನಿರೀಕ್ಷಿಸುತ್ತಿದ್ದರು.
ನಾನು ದ್ವಿತೀಯ ದರ್ಜೆಯಲ್ಲೇ ಉತ್ತೀರ್ಣರಾಗುತ್ತಿದ್ದೆ. ಆದರೆ ಅದರ ಬಗ್ಗೆ ಎಂದೂ ಬೇಸರ ಪಟ್ಟುಕೊಂಡಿರಲಿಲ್ಲ. ಅಂದು ತೇಜಸ್ವಿ ಬರೆದಿದ್ದ ಒಂದೊಂದು ಕಾಗದವನ್ನು ಈಗ ತೆಗೆದು ಓದುತ್ತಲಿದ್ದರೆ ನಿನ್ನೆ ಬಂದ ಕಾಗದಗಳಂತಿವೆ. ಇವನ್ನು ಈಗ ಓದುವುದು ಒಂದು ಸುಮಧುರ ಸಂತೋಷ. ಆದರೆ ಇನ್ನೆಂದಿಗೂ ಇವರು ಮುಟ್ಟಲಿಕ್ಕೆ ಸಿಗುವುದಿಲ್ಲವೆಂಬ ಯಾತನೆ ಕಣ್ಣೀರು ಬರಿಸುತ್ತೆ. ಇವರ ಒಂದೊಂದು ಕಾಗದವೂ ಅಮೂಲ್ಯವಾದದ್ದು. ಅವತ್ತಿಗೆ ಕಾಗದ ಬಂದಾಗ ಓದಿ, ಹಲವಾರು ಬಾರಿ ಓದಿ, ಮುಂದಿನ ಕಾಗದ ಬರುವವರೆಗೂ ಅದನ್ನೇ ಓದಿಕೊಳ್ಳುತ್ತಿದ್ದೆ. ಈಗ ಒಂದೊಂದೇ ಕಾಗದ ತೆಗೆದು ಓದಿಕೊಳ್ಳುವೆನು. ನಮ್ಮ ಮನೆಗೆ ಬನ್ನಿರೆಂದು ತೇಜಸ್ವಿಯವರನ್ನು ಕರೆಯುತ್ತಲೇ ಇದ್ದೆ. ತೇಜಸ್ವಿಗೆ ಕಾಡಿನ ಬಗ್ಗೆ ಅಷ್ಟೊಂದು ಅಕ್ಕರೆ ಆಕರ್ಷಣೆ ಇದೆ ಎಂಬುದು ನನಗೆ ಗೊತ್ತೇ ಇರಲಿಲ್ಲ. ಶಿವಮೊಗ್ಗಕ್ಕೆ ಹೋದಾಗ ಅಲ್ಲಿಂದ ಬರಲು ಒಪ್ಪಿದರು. ಬರುವ ದಿನಾಂಕವನ್ನು ತಿಳಿಸಿದರು. ಈಗ ಅಮ್ಮನಿಗೆ ಮತ್ತು ನನಗೆ ಚಿಂತೆ ಆಯಿತು. ನಮ್ಮ ಮನೆಯ ಪರಿಸ್ಥಿತಿ ಬಗ್ಗೆ ಏನು ತಿಳಿಯುವರೋ ಏನೋ ಎಂದು. ಆಗ ನಮ್ಮ ಮನೆಯಲ್ಲಿ ಊಟಕ್ಕೆ ಗಂಗಳ, ತಿಂಡಿಗೆ ಅಲ್ಯೂಮಿನಿಯಂ ತಟ್ಟೆ, ಅಡುಗೆಗೆ ಮಡಕೆಗಳನ್ನು ಬಳಸುತ್ತಿದ್ದೆವು. ನಮಗೇನು ನಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಬೇಸರ ದುಃಖವಿರಲಿಲ್ಲ. ಈ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ನಮ್ಮ ಮನೆಯವರು ಬೇಕಾದಷ್ಟು ಎದುರಿಸಿದ್ದರು. ಆದರೆ ತೇಜಸ್ವಿ ತಂದೆ ಪ್ರಖ್ಯಾತ ಕವಿಗಳು, ಜೊತೆಗೆ ವೈಸ್ ಚಾನ್ಸಲರು. ತಾಯಿಯವರು ಬಹಳ ಶ್ರೀಮಂತ ಮನೆತನದಿಂದ ಬಂದವರು. ಎಲ್ಲ ಕಡೆಯೂ ತಮ್ಮ ಅಂತಸ್ತಿಗೆ ತಕ್ಕವರನ್ನೇ ಹುಡುಕಿಕೊಂಡು ಗಂಡುಗಳು ಹೆಣ್ಣುಗಳು ಓಡಾಡುತ್ತಾರೆ. ಅಂಥದರಲ್ಲಿ ನಮ್ಮ ಸ್ಥಿತಿ ಹೀಗಿದೆಯಲ್ಲ ಎಂದು ಅಮ್ಮನಿಗೆ ಕಳವಳವಾಯಿತು, ಆತಂಕವಾಯಿತು. ತೇಜಸ್ವಿಯವರು ಏನು ತಿಳಿಯುವರೋ ಎಂದರು. ತೇಜಸ್ವಿ CKMS ಬಸ್ಸಿನಲ್ಲಿ ಬರುವವರಿದ್ದರು. ರಸ್ತೆ ಬಳಿ ವಾಸು ಮತ್ತು ನಾನು ಇವರಿಗಾಗಿ ಕಾಯುತ್ತಾ ನಿಂತಿದ್ದಾಗ ನಮ್ಮ ಮನೆಯ ಪರಿಸ್ಥಿತಿಯನ್ನು ತೇಜಸ್ವಿಗೆ ವಿವರಿಸಿ ಹೇಳಿರುವೆಯೇನಮ್ಮ ಎಂದು ವಾಸು ಕೇಳಿದ್ದನು. ತೇಜಸ್ವಿ ಮನೆಗೆ ಬಂದವರು ತುಂಬಾ ಸರಳವಾಗಿ ನಡೆದುಕೊಂಡರು. ಅಮ್ಮ ವಾಸುವಿನ ಸಂಕೋಚವನ್ನೆಲ್ಲ ಹೋಗಿಸಿದ್ದರು. ನಮ್ಮ ಅಂತಸ್ತು ಇವರ ಗಮನಕ್ಕೆ ಬರಲಿಲ್ಲ. ಇವರನ್ನು ಮನಸೂರೆಗೊಂಡಿದ್ದು, ಆವರಿಸಿದ್ದು ಆ ಪ್ರಶಾಂತ ವಾತಾವರಣ, ಸುತ್ತಲಿನ ಕಾಡು, ಮೌನ ಮತ್ತು ಏಕಾಂತಗಳು. ಇದನ್ನು ನೆನೆದಾಗಲೆಲ್ಲ ನನ್ನ ಹೃದಯ ತುಂಬಿ ಬರುತ್ತದೆ. ಆನಂದ ಬಾಷ್ಪವೇ ಅವತ್ತಿಗೆ ಇವತ್ತಿಗೂ ಒಂದು ಅವರ್ಣೀಯ ಆನಂದವಾಗುತ್ತದೆ. ಎಂಥ ದೊಡ್ಡತನ! ಎಷ್ಟು ಒತ್ತು ಕೊಟ್ಟು ಹೇಳಿದರೂ ಸಾಲದೆನ್ನಿಸುತ್ತೆ. ವಾಸುವಿಗೆ ಇವರು ಹೊಸ ಪರಿಚಯವಾದರೆ ಅಮ್ಮನಿಗೆ ರುಚಿ ರುಚಿ ಅಡಿಗೆ ಮಾಡುವ ಸಂಭ್ರಮ. ಮನೆಗೆಲ್ಲ ಮಾವಿನ ಹೂವಿನ ತೋರಣ ಕಟ್ಟಿ ಸಂತೋಷದಿಂದ ಸಂಭ್ರಮಿಸುವ ವಾತಾವರಣವಾಯಿತು. ಮನೆ ಮುಂದಿನ ತಗ್ಗು ಇಳಿದು, ಹಳ್ಳ ದಾಟಿ, ಗುಡ್ಡ ಹತ್ತಿ, ಗುಡ್ಡ ಇಳಿದು, ಇನ್ನೊಂದು ಗುಡ್ಡ ಹತ್ತಿ ನೋಡುತ್ತಾ ಹೋದರೆ ಹಳ್ಳ ಹರಿಯುವ ಅಂಚಿನ ಆಚೆ ಕಡೆ ಈಚೆ ಕಡೆ ಕಾಡಿನ ಸಮುದ್ರವೇ ನಮ್ಮ ಕಣ್ಣೆದುರು. ಅಲ್ಲೆಲ್ಲ ಕಾಡು ಕೊಚ್ಚಿ ಸಣ್ಣಕ್ಕೆ ದಾರಿ ಮಾಡಿದ್ದರು. ಎತ್ತ ಹೋದರೂ ಹಳ್ಳದ ಜುಳುಜುಳು ಸದ್ದು, ಎಲ್ಲಿಂದಲೂ ಸಣ್ಣ ಜಲಪಾತದ ಜುಳುಜುಳು, ಜುಮ್ಮನೆ ಧುಮ್ಮಿಕ್ಕುವ ನೀರಿನ ಸದ್ದು ಕಾಡಿನ ಶ್ರುತಿಯಂತೆ ರೋಮಾಂಚನಗೊಳಿಸುತ್ತಿತ್ತು. ನಾವಿಬ್ಬರೂ ಹಕ್ಕಿಗಳಂತೆ ನಿರ್ಬಿಡೆಯಿಂದ ಅಲ್ಲೆಲ್ಲ ವಿಹರಿಸಿದೆವು. ಕಾಡಿನಿಂದ ಮನೆ ಕಡೆಗೆ ಹೊರಡುವ ಮನಸ್ಸೇ ಇದ್ದಂತಿರಲಿಲ್ಲ ತೇಜಸ್ವಿಗೆ. ಕಾಡಿನೊಳಗೆ ತಲ್ಲೀನರಾಗಿದ್ದರು, ಲೀನವಾಗಿದ್ದರು. ಆನಂದಮಯವಾಗಿತ್ತು ಜಗವೆಲ್ಲ. ಈ ಶುಭ ಗಳಿಗೆಯಲ್ಲೇ ಬಹುಶಃ ಕಾಡು ನನ್ನ ಜೊತೆಗಿದ್ದ ದಿವ್ಯ ಚೇತನವನ್ನು ತೇಜಸ್ವಿಯನ್ನಾಗಿ ರೂಪಿಸಲು ತನ್ನ ತೆಕ್ಕೆಗೆ ತೆಗೆದುಕೊಂಡಿತೇನೋ. ಇವರು ನನ್ನನ್ನು ರೂಪಿಸಲು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದರು. ಇಲ್ಲಿಂದ ನಮ್ಮ ಹೃದಯದ ಮಿಲನದ ಮಿಡಿತದ ಮಾತುಗಳನ್ನು ನೇರವಾಗಿ ತೇಜಸ್ವಿ ಪತ್ರಗಳಲ್ಲೇ ಹೇಳುವುದು ಒಳ್ಳೆಯದೆನಿಸುತ್ತೆ. ಇವರ ಭಾವ ತೀವ್ರತೆಯನ್ನು ಅರ್ಥೈಸಿಕೊಳ್ಳುವ ದೃಷ್ಟಿಯೇ ಸ್ಟ್ರೇಂಜ್. ಅದಕ್ಕಾಗಿ ತೇಜಸ್ವಿ ಊರಿಗೆ ಹಿಂತಿರುಗಿದ ಕೂಡಲೇ ಕಾಗದ ಹಾಕಿದರು. ಬಹುಶಃ ಇದೊಂದೇ ಸಲ ಇವರು ಕಾಗದದಲ್ಲಿ ತಾರೀಖನ್ನು ಬರೆದಿರೋದು. 15 ನವೆಂಬರ್ 1961, ಶಿವಮೊಗ್ಗ. ನಿನ್ನೆ ಸಾಯಂಕಾಲ ಶಿವಮೊಗ್ಗಕ್ಕೆ ಬಂದೆ ರಾಜೇಶ್. ಬಿಟ್ಟು ದುಃಖವಾಗಿದೆ, ಬೇಜಾರು ಇತ್ಯಾದಿಗಳನ್ನೆಲ್ಲ ನಿನಗೆ ಹೇಳುವುದು ಅನವಶ್ಯವೆಂದೇ ತೋರುತ್ತದೆ. ನಿನ್ನೆ ಬಸ್ಸಿನಲ್ಲಿ ಬರುತ್ತಾ ಕಾದಂಬರಿಯನ್ನು ಮುಂದುವರಿಸಲೇಬೇಕು ಎಂದು ದೃಢ ನಿರ್ಧಾರ ಮಾಡಿಕೊಂಡು ಬಂದಿರುವೆನು. ಮಾಯಾ ಎನ್ನುವ ಹೆಸರನ್ನು ಅನಾಮತ್ತು ಒರೆಸಿ ನಳಿನಿ ಎಂದೇ ಹಾಕಿಬಿಟ್ಟೆ. ಕೊಂಚ ತಡಿ ರಾಜೇಶ್, ಆ ಕಾದಂಬರಿ ಬರೆದು ಮುಗಿಸಿ ನನ್ನ ರಾಜೇಶ್ಗೆ ಅರ್ಪಿಸಿದ ನಂತರವೇ ನನಗೆ ಸಮಾಧಾನ.
ನಿನ್ನೆ ಬಸ್ಸಿನಲ್ಲೆಲ್ಲ ನನಗೆ ಅದೇ ಯೋಚನೆ. ಅಬ್ಬಾ, ಇದೆಂತ ಕಠೋರ ಪ್ರೇಮ. ನಿನ್ನಮ್ಮನಿಗೆ ಒಂದು ರೀತಿಯಿಂದ ನಿನ್ನ ಪ್ರೇಮ ರುದ್ರತರವಾಗಿ ಕಂಡರೆ, ನನಗೆ ಇನ್ನೊಂದು ತರದಿಂದ ಈ ಪ್ರೇಮದ ಮಹಾಪೂರವನ್ನು ಭರಿಸಲು ನಾನು ಸಿದ್ಧನೇ ಇರಲಿಲ್ಲ. ಖಂಡಿತ ಕಣೆ. ಅಯ್ಯೋ, ಕುಂತಿ ದೂರ್ವಾಸರ ಪರೀಕ್ಷೆ ಮಾಡಿದಂತಾಯ್ತು. ನಾನು ನಿನ್ನ ಪ್ರೇಮವನ್ನು ಪರೀಕ್ಷಿಸಿದ್ದು ಅವತ್ತು ಬೆಳದಿಂಗಳ ರಾತ್ರಿ ನಿನ್ನ ಡ್ಯಾಶ್ ನಡುವೆ ಮುಟ್ಟಿದಷ್ಟು ಹೊತ್ತು ನಿನ್ನ ಪ್ರೇಮ ಬರೀ ತೇಜಸ್ವಿಯಾಗಿದ್ದೆ. ಕೈ ಈಚೆಗೆ ತೆಗೆದುಕೊಳ್ಳುತ್ತಿದ್ದಂತೆಯೇ ಅದನ್ನು ನಿನ್ನ ಪ್ರೇಮದ ಸನ್ನಿವೇಶದ ಸಂದರ್ಭದ ಜಾಯಮಾನದಲ್ಲಿ ಅದರ ಅರ್ಥವನ್ನು ಪರಿಶೀಲಿಸಲು ಸಾಧ್ಯವಾದೊಡನೆಯೇ ನಿನ್ನ ಪ್ರೇಮದ ಉತ್ತರವನ್ನು ಭರಿಸಲಿಕ್ಕೆ ಕಷ್ಟವಾಯಿತು. ನೀನು ದೊಡ್ಡವಳು ಮತ್ತು ಅನನ್ಯವಾದ ಪ್ರೇಮದಿಂದ ಮುದ್ದಿಟ್ಟೆ. ನೀನು ದೊಡ್ಡವಳು, ನನ್ನನ್ನು ಕ್ಷಮಿಸು. ಏನಾದರೂ ಮಾಡಿ ಕಾದಂಬರಿ ಬರೆದು ಮುಗಿಸಲೇಬೇಕು. ನಿನ್ನನ್ನು ಮುಟ್ಟಿ ನೋಡಿ ಅರ್ಥ ಮಾಡಿಕೊಂಡ ರೀತಿಯಲ್ಲಿ ಅಂಥದ್ದೊಂದು ಮಾಧ್ಯಮದ ಮೂಲಕ ನಿನಗೆ ಹೇಳಲೇಬೇಕು. ಬರಿ ಎಂದು ಹರಸು. ನೋಡು, ನಾನೆಂಥ ಕತ್ತೆ ಅಲ್ಲ. ಏನೋ ಕೆಲಸಕ್ಕೆ ಬಾರದನ್ನು ಕೊರೆಯುತ್ತಾ ಕುಳಿತು ಬಿಟ್ಟೆ. ನಿನ್ನನ್ನು ವಿಚಾರಿಸದೆ. ಅಲ್ಲ, ನಿನ್ನಮ್ಮ ಏನೆಂದರೂ ನಾನು ಹೋದ ನಂತರ ಕ್ರೂರವಾಗಿ ವರ್ತಿಸುವುದಕ್ಕಿಂತ ನಿನಗೆ ನನ್ನ ಬಗ್ಗೆ ಇರುವ ನಂಬಿಕೆಯನ್ನು, ಪ್ರೇಮದ ಅಗಾಧತೆಯನ್ನು ಅವರಿಗೆ ತಿಳಿಸಲು ಯತ್ನಿಸುವುದೇ ಮೇಲು. ಏನು ಕಣೆ, ನನಗೇನು ಬರೆಯಲು ಆಸೆಯೇ ಇಲ್ಲ. ಬಂದ ಕೂಡಲೇ ಸಿತಾರ್ ತೆಗೆದುಕೊಂಡು ದರ್ಬಾರಿ ಬಾರಿಸುತ್ತಾ ಕುಳಿತೆ ನಿನಗಾಗಿ. ಒಂದೊಂದು ಸಾರಿ ಎಂಥ ಕೋಪ ಬರುತ್ತಿತ್ತು ಎನ್ನುತ್ತಿ ನಿನ್ನ ಮೇಲೆ ನನಗೆ. ಹಾಳಾದವಳು. ಎಷ್ಟೊಂದು ಮಾಡಿದರೂ ಇವಳೆದರು ನಾನೇ ಕಾಮುಕನಾಗಿ ಉಲ್ಬಣ ಪ್ರೇಮಿಯಾಗಿ ಉಳಿಯುತ್ತಿದ್ದೇನೆ. ಇವಳು ಇನ್ನೂ ನೊಬೆಲ್ ಆಗಿ ಉಳಿದು ನನ್ನನ್ನು ತುಮುಲದಲ್ಲಿ ಕೆಡವುತ್ತಾಳೆ ಎನ್ನಿಸುತ್ತಿತ್ತು. ಕಲಾವಿದನಾದರೆ ಅವನಿಗೆ ಶತ್ರುವಾಗುತ್ತಾನೆ ಕಣೆ. ಸುಮ್ಮನೆ ಮುತ್ತು ಕೊಟ್ಟು ಮುದ್ದಿಸುತ್ತಾ ಕುಳಿತುಕೊಳ್ಳುವ ಸಾಧಾರಣ ಪ್ರೇಮಿ ಯಾಕೆ ಆಗಬಾರದಿತ್ತು ನಾನು, ಅನ್ನಿಸುತ್ತದೆ. ನಿಮ್ಮಣ್ಣ ಏನೆಂದರು? ಅವರಿಗೊಂದು ಕಾಗದ ಬರೆಯಲೇನು? ನನಗೆ ನಿನ್ನದೇ ಯೋಚನೆ. ಇನ್ನೇನು ಕಷ್ಟ ನಿನಗೆ ಉಂಟಾಗುತ್ತದೋ ಎಂದು. ನಾ ಹೋದ ನಂತರ ಏನು ತುಂಬಾ ಬೇಜಾರಾಯ್ತಾ? ಏನು ಮಾಡಿದ್ದಿ? ಏನು ಮಾಡುತ್ತಿದ್ದಿ? ನನಗಂತೂ ಈಗ ಕಾದಂಬರಿ ತಲೆಗೆ ತುಂಬಿಕೊಂಡಿದೆ. ನಿಮ್ಮಲ್ಲಿಗೆ ಬಂದಾಗಿನಿಂದ ಹಿಡಿದು ಇನ್ನು ಎಲ್ಲೆಲ್ಲಿಯೋ ಎಲ್ಲ ಘಟನೆಗಳು ಕಾಲ ದೇಶಾತೀತವಾದ ನನ್ನ ಮಾನಸದಲ್ಲಿ ಪುನರಭಿನಯಿಸಲ್ಪಡುತ್ತಿವೆ. ಇನ್ನು ನಮ್ಮೂರಿಗೆ ಬರುವುದು. ನಿನಗೇನು ತೊಂದರೆ ಖಂಡಿತವಾಗಿಯೂ ಆಗದಿದ್ದರೆ ನೀನು ಅಗತ್ಯವಾಗಿ ಬರಬಹುದು. ಎಲ್ಲಿ ಹೋಗಿದ್ದೆ ಎಂದು ಕೇಳಿದರು ಇಲ್ಲಿ. ನಿಮಗೆಲ್ಲ ಹೇಳುವ ಅವಶ್ಯಕತೆ ನನಗೆ ತೋರುವುದಿಲ್ಲ ಎಂದು ನಿರ್ದಯವಾಗಿ ಹೇಳಿದೆ. ಕೊಂಚ ಕಠೋರವಾಗಿ ವರ್ತಿಸಿದೆನೋ ಏನೋ. ನಮ್ಮೂರಿಗೆ ಬರಲು ಖಂಡಿತ ನಾನೇ ದುಡ್ಡು ಕೊಡುತ್ತೇನೆ. ನಾನು ನಿನಗೆ ದುಡ್ಡಿಲ್ಲವೆಂದಲ್ಲ, ಒಂದು ತರ ತಾತ್ವಿಕವಾಗಿ ನಿಮ್ಮಮ್ಮ ಮತ್ತು ಇತರರಿಗೆ ಸರಿಯಾಗಿ ತೋರಲಿ ಎಂದು ಅಷ್ಟೆ. ಈ ಕಾಗದ ಯಾವಾಗ ನಿನಗೆ ತಲುಪುತ್ತೋ ಗೊತ್ತಿಲ್ಲ. ಕೂಡಲೇ ಬರೆಯುತ್ತೀಯಲ್ಲ, ಈಗಾಗಲೇ ಬರೆದು ಹಾಕಿದ್ದೀಯೋ ಏನೋ ಎನ್ನಿಸುತ್ತದೆ. ನನಗೆ ಇನ್ನೇನಿಲ್ಲ. ಅವತ್ತು ರಾತ್ರಿಯದೇ ತಪ್ಪು ಕೆಲಸ ಮಾಡಿದೆನೆಂದಲ್ಲ, ಆದರೆ ನಿರ್ದಯನಾಗಿ ದಬ್ಬಾಳಿಕೆ ನಡೆಸಿದ್ದೇನೋ ಏನೋ. ಒಂದು ತರದ ಕಳವಳ ಇನ್ ದ ರಿಯಲ್ ಸೆನ್ಸ್. ಸ್ವೀಟ್ಸ್ ಕಳಿಸಿದ್ದೆ, ಸಿಕ್ಕಿತಾ? ನಿನ್ನ ಫೋಟೋ ನನ್ನದೊಂದು ಬಣ್ಣದ್ದಾದ್ದರಿಂದ ಕಲ್ಕತ್ತೆಗೆ ಹೋಗಿಯೇ ಬರಬೇಕು. ಕೊಂಚ ನಿಧಾನವಾಗಬಹುದು ಕಳಿಸಲು. ಇವತ್ತು ಕೊಂಚ ಉದ್ದವೇ ಆಯ್ತು ಕಾಗದ. ದಿನ ಹೀಗೆ ಬರೀರಿ ಎಂದು ಹಿಡಿದುಕೊಳ್ಳಬೇಡಮ್ಮ. ನನ್ನ ನಿರ್ಗಮನದ ನಂತರ ಅಲ್ಲಿ ನಡೆದ ವಿದ್ಯಮಾನಗಳನ್ನೆಲ್ಲ ಮುಚ್ಚುಮರೆ ಇಲ್ಲದೆ ತಿಳಿಸಿ ಬರೆ. 21/11/1961 ಶಿವಮೊಗ್ಗ. ಇವತ್ತು ಕಾಗದ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಲ್ಲವಾ? ಮೊನ್ನೆ ಬರೆದರೆ ತಲುಪುವ ಭರವಸೆಯೂ ಇರಲಿಲ್ಲ. ಜೊತೆಗೆ ನೀನು ಬರೆಯದೆ ನನಗೆ ಸತಾಯಿಸಿದ್ದಕ್ಕೆ ಪ್ರತೀಕಾರವೂ ಅದು, ಗೊತ್ತೇ? ಅಲ್ಲ ರಾಜೇಶ್, ಹಾಗೆ ನನ್ನ ಕಾದಂಬರಿಯ ಘಟನೆಗಳನ್ನು ಯೋಚಿಸಿದಾಗ ಎಷ್ಟೊಂದು ಒನ್ ಸೈಡೆಡ್ ಆಗಿ ಹೋಗುತ್ತದೆ. ಹೋಗಲಿ, ಹಾಗೇ ಇರಲಿ. ಆದರೆ ನೀನು ಕೊಂಚ ಹೆಲ್ಪ್ ಮಾಡಿದ್ದರೆ ಇನ್ನೂ ಚೆನ್ನಾಗಿ ಆಗುತ್ತಿತ್ತು ಕಣೆ. ಆದರೆ ನಿನಗೇನನ್ನಿಸಿತು ಎಂದು ಹೇಳಿದ್ದರೆ ಅವನ್ನೆಲ್ಲ ಬರೆದು ಬಿಡುತ್ತಿದ್ದೆನೆಂದಲ್ಲ. ಆದರೆ ಅದರ ಮೂಲಕ ಎಂದರೆ ನಿನ್ನ ಎಕ್ಸ್ಪ್ರೆಷನ್ಗಳ ಮೂಲಕ ನಿನ್ನ ವ್ಯಕ್ತಿತ್ವದ ಒಳಕ್ಕೆ ದಾರಿ ಸಿಕ್ಕುತ್ತಿತ್ತು. ಹೋಗಲಿ, ಅದೆಲ್ಲ ನನಗೇಕೆ? ನಿಜವಾದ ಕಲಾವಿದ ಎಂದೂ ಈ ಥರ ಯೋಚಿಸೋಲ್ಲ ಎಂದಿಟ್ಟುಕೋ.
ಕಾದಂಬರಿ ಕೊಂಚವೂ ಮುಂದುವರಿಸಲಾಗಲಿಲ್ಲ ಕಣೆ. ಗೋಳು. ನಮ್ಮ ಎಷ್ಟೊಂದು ಭಾಗ ಎಕ್ಸ್‌ಪ್ರೆಸ್ ಆಗದೆ ಉಳಿದೇ ಬಿಡುತ್ತದೆ ರಾಜೇಶ್. ನೀನು ನನ್ನ ಮುಟ್ಟಿದಾಗಿನ ಸೂಕ್ಷ್ಮಾತಿಸೂಕ್ಷ್ಮ ಮನಪಟಲಗಳನ್ನೆಲ್ಲ ದರೋಡೆ ಮಾಡಿಬಿಡಬೇಕೆಂದಿರುವೆನು. ನೋಡೋಣ. ಇನ್ನೇನಾಯ್ತು ಮನೆಯಲ್ಲಿ ನಾ ಬಂದ ನಂತರ? ಬರೀ ದಿನ ಹೇಗೆ ಹೋಗುತ್ತಿದೆ ತಮಗೆ ಈಗ ಆ ಬೆಳ್ದಿಂಗಳ ರಾತ್ರಿಯಲ್ಲಿ? ನಿನ್ನ ಮುತ್ತಿಟ್ಟಿದ್ದು. ಆಹಾ! ಓ ನಾಳೆ ಇನ್ನೊಂದು ಕಾಗದ ಬರೀತೀನಿ ಕಣೆ. ಇಲ್ಲಿ ಯಾರೋ ಕೂತು ಗಲಾಟೆ ಮಾಡುತ್ತಿದ್ದಾರೆ. ಹಾ ಹಾ ನಿಜವಾಗಿಯೂ ನೀನು ಅಷ್ಟೊಂದು ಮುಗ್ಧೆ ಎಂದು ಗೊತ್ತಿರಲಿಲ್ಲ ಕಣೆ. ಆ ಮುತ್ತಿಟ್ಟಿದ್ದು ಎಲ್ಲ ಸಮಥಿಂಗ್ ಗ್ರೇಟ್ ಕಣೆ. ಕಾದಂಬರಿಯಲ್ಲಿ ಇವೆಲ್ಲವೇನು ಗ್ರೇಟ್ ಆಗಿ ಎಕ್ಸ್‌ಪ್ರೆಸ್ ಆಗದಿದ್ದರೆ ಕೇಳು. ನಾಳೆ ಬರೀತೀನಿ ಮತ್ತೆ. ಪೂಚಂತೆ.